ಲೂಲು ಮಲ ಅಲ್ವಾ ನಾವು ಹೋಗಿದ್ದು? ಲೂಲುಸ್ಕೋ. ಲೂಲು ಮಲ ಮಂತ್ರಿ ಮೊಲ. ಲೂಲು ಸೌಂಡ್ ಬರ್ತಲ್ಲ ಟಕ್ ಟಕ್ ಅಂತ. ಅದು ನನಗೆ ಇಷ್ಟ ಆಗುತ್ತೆ. 100 ಸಮಥಿಂಗ್ ಅಷ್ಟೇ. ವೆರಿ ವೆರಿ ಆಫರ್ ಸೌಂಡ್. ಇಂಡಿಯನ್ ಬೇಕ್ ಫೆಸ್ಟಿವಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬಬಿತಾ. ಸೊ ನಾವು ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ. ಸೊ ಹೊಸ ಮನೆಗೆ ಶಿಫ್ಟ್ ಆಗಿದ್ವಿ. ಅದಕ್ಕೆ ಅನ್ಬಾಕ್ಸ್ ಮಾಡೋಣ ಅಂತ ಎಲ್ಲ ಪ್ರಾಡಕ್ಟ್ಸ್ ತಂದಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಪ್ರಾಡಕ್ಟ್ಸ್ ಯಾವುದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಕಮೆಂಟ್ ಅಂತ ಹಾಕಿ. ಸೊ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇದು ಕಟ್ಟಿಂಗ್ ಬೋರ್ಡು. ಆ್ಯಕ್ಚುಲಿ ನಾನು ಡಿಮಾರ್ಟಲ್ಲಿ ನೋಡಿದೆ 150 ರೂಪೀಸ್ 200 ಚೆನ್ನಾಗಿ ಇತ್ತು. ಬಟ್ ಅದು ಸ್ವಲ್ಪ ದಿವಸ ಆದ್ಮೇಲೆ ನಿಮಗೆ ಗೊತ್ತಲ್ವಾ, ಕಟ್ ಮಾಡ್ತಾ ಅದನ್ನು ಬಂದ್ಬಿಡುತ್ತೆ. ಬಟ್ ಇವಾಗ ಎಲ್ಲರೂ ಹೇಳ್ತಿದ್ದಾರೆ ವುಡನ್ ಕಟ್ಟಿಂಗ್ ಬೋರ್ಡ್ ಇಸ್ ನಾಟ್ ಸೇಫ್ ಅಂತ. ಯಾಕಂದ್ರೆ ನಾವು ಕಟ್ ಮಾಡ್ತಾ ಅದು ಹಿಂಗೆ ಹೆಡ್ ಬರುತ್ತಲ್ವಾ. ಸೊ ಅದು ತರಕಾರಿ ಏನಾದ್ರು ಕಟ್ ಮಾಡಬೇಕಾದ್ರೆ ದೊಡ್ಡ ಮಿಕ್ಸ್ ಆಗಿ ನಮ್ಮ ಹಿಂಸೆ ನಾವು ಕನ್ಸ್ಯೂಮ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಅಂತ ಇವಾಗ ಎಲ್ಲರೂ ಸ್ಟೀಲ್ ಯೂಸ್ ಮಾಡ್ತಿದ್ದಾರೆ. ನನಗೆ ಸ್ಟೀಲ್ ಏನಕ್ಕೆ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಅಂದರೆ ಅದು ಕಟ್ ಮಾಡಿ ಸೌಂಡ್ ಬರ್ತಲ್ಲ ಟಕ್ ಟಕ್ ಅಂತ. ಅದು ನನಗೆ ಇಷ್ಟ ಆಗಲ್ಲ. ವುಡನ್ ಹಾಕಿ ಸೌಂಡ್ ಬರಲ್ಲ. ಇದು ವುಡನ್ ಸೌಂಡೇ ಬೇರೆ. ನೀವು ಅಬ್ಸರ್ವ್ ಮಾಡ್ಬೋದು, ಸೌಂಡ್ ಆಗಿ ಡಿಫ್ರೆನ್ಸ್ ಇರುತ್ತೆ. ಸ್ಟೀಲ್ ಸೌಂಡೇ ಬೇರೆ, ವುಡನ್ದೇ ಬೇರೆ, ಮತ್ತೆ ಹಾಗೆ ಇಟ್ಕೊಂಡು ಕಟ್ ಮಾಡ್ತೀವಲ್ವಾ ಅದೇ ಬೇರೆ. ಸೊ ಆ ಒಂದು ಇರಿಟೇಟ್ ಆಗುತ್ತೆ ಆ ಸ್ಟೀಲ್ದು ಲೆಚ್ಚಿ ಆಗಿ. ಮೇ ಬಿ ಇನ್ ಫ್ಯೂಚರಲ್ಲಿ ನಾನು ಯಾವ ಯೂಸ್ ಮಾಡ್ತೀನಿ ಗೊತ್ತಿಲ್ಲ. ಬಟ್ ಇದು 500 ರೂಪೀಸ್. ಇದು ವರ್ತ್ ಅನಿಸ್ತು. ಏನಕ್ಕೆ ಎಷ್ಟು ಕಾಸ್ಟ್ಲಿ ಕೊಟ್ಟು ತಗೊಂಡೆ ಅಂದ್ರೂ ಕಟ್ ಮಾಡ್ಬೇಕಾದ್ರೆ ಅದು ಬರಲ್ಲ ಅಂತ ಹೇಳಿದ್ರು. ಆ ಒಂದು ಇನ್ಸ್ಟ್ರಕ್ಷನ್ ಮೇಲೆ ನಾನು ಫುಡ್ ಬರಲ್ಲ. ಕಟ್ ಮಾಡ್ಬೇಕಾದ್ರೆ ಫುಡ್ ಬರಲ್ಲ ಅಂತ ಹೇಳಿದ್ರು. ಆ ಒಂದು ಇನ್ಸ್ಟ್ರಕ್ಷನ್ ಮೇಲೆ ನಾನು ಇದು ತಗೊಂಡಿದ್ವಿ. ಲೆಚ್ಚಿ ಯೂಸ್ ಮಾಡ್ತಾ ಮೇ ಬಿ ಇನ್ ಫ್ಯೂಚರಲ್ಲಿ ನಾನು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ ತಗೊಂಡ್ಬೇಕಾ ಬೇಡ ಅಂತ. ನಿಮಗೆ ಏನಾದರೂ ಇದು ಓಕೆ ಫೈನ್ ಆ ಟೈಮಲ್ಲಿ ಬರ್ತಾ ಇಲ್ಲ ನೀವು ತಗೊಂಡಿದ್ದು ನಾನು ಸಜೆಸ್ಟ್ ಮಾಡಿ ಓಕೆ. ಇದು ಸ್ಟೋರೇಜ್ ಬಾಕ್ಸ್ ಗೈಸ್. ಇವಾಗ ನಾನು ಅವಾಗ ವಿಡಿಯೋ ಮಾಡ್ತಾ ಇರೋ ಗ್ಯಾಪಲ್ಲಿ ನನಗೆ ಫ್ರಿಜ್ ಸಹ ಡೆಲಿವರಿ ಆಯಿತು. ಸೊ ಅಲ್ಲ, ಮಾರ್ನಿಂಗ್ ಫ್ರಿಜ್ ಡೆಲಿವರಿ ಆಯಿತು. ಇವಾಗ ಇನ್ಸ್ಟಾಲೇಷನ್ ಅವ್ರು ಬಂದಿದ್ದಾರೆ. ಸೊ ಗೊತ್ತಿಲ್ಲ ಇದು ಫ್ರಿಜ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಲೆಟ್ಸ್ ಚೆಕ್ ಮಾಡಿ ನಿಮ್ಗೆ ಏನಾದರೂ ನಾನು ಯೂಸ್ ಮಾಡಿ ಅದೆಲ್ಲ ನಿಮ್ಗೆ ಚೆನ್ನಾಗಿ ಅನಿಸ್ತಿತ್ತು ಅಂತಂದ್ರೆ ಐ ಗಿವ್ ಯು ಲಿಂಕ್. ವಂಡರ್ ಚೆಫ್. ನಾನು ಇದನ್ನ ಮಂತ್ರಿ ಲೂಲು ಮಲ ಅಲ್ವಾ ನಾವು ಹೋಗಿದ್ದು? ಲೂಲುಸ್ಕೋ. ಲೂಲು ಮಲ ಮಂತ್ರಿ ಮೊಲ. ಲೂಲು ಹೋಗಿದ್ವಿ. ನಿಮ್ಗೆ ಎಲ್ಲರೂ ನೆನಪಿದ್ಯಾ ಲೂಲು ಮಲಲ್ಲಿ 50-50 ಆಫ್ ಅಂತ ಹೇಳಿದ್ದು. ಮೇ ಬಿ 2 months ಬ್ಯಾಕ್ ಅನ್ಸುತ್ತೆ. ಏನೇ ತಗೊಂಡ್ರು ಸ್ಪಾರ್ಕ್ ಅಲ್ವಾ, ಸ್ಪೇರ್ ಅಲ್ಲಿ ಯಾವ್ದು ಸ್ಪಾರ್ಕ್ ಸ್ಪೇರ್ ಐ ಡೋಂಟ್ ನೋ. ಮೇ ಬಿ ಅದು ಸ್ಪಾರ್ಕ್ ಅಂತ ಅನ್ಸುತ್ತೆ. ಸ್ಪೇರ್ ಆಫ್ ಸ್ಪಾರ್ಕ್ ಅಲ್ಲಿ ಏನೇ ತಗೊಂಡ್ರು 50-50 ಆಫ್ ಅಂತ ಇತ್ತು. ಆ 50-50 ಆಫ್ ಅಲ್ಲಿ ನಾನು ಹೋಗಿ ಇದು ಮತ್ತೆ ಡಸ್ಟ್ಬಿನ್ ಈ ಎರಡು ತಗೊಂಡ್ಬಂದೆ. ಈ ತರ ಸೆಟ್ ಆಫ್ 2 ಅಲ್ಲಿ ತಗೊಂಡ್ಬಂದೆ. ನನಗೆ ಮತ್ತೆ ನನ್ನ ಸಿಸ್ಟರ್ಗೆ ಇಬ್ಬರಿಗೂ ಆಗುತ್ತೆ ಅಂತ. ಬಟ್ ನಾನು ಅಲ್ಲಿಗೆ ನೋಡ್ಬಿಟ್ಟು ಅಲ್ಲಿಂದ ನಾನು ಹೇಗೆ ಎತ್ಕೊಂಡು ಬರಲಿ ಅಂತ ಅಮೆಝಾನಲ್ಲಿ ನಾನು ಪ್ರೈಸ್ ಚೆಕ್ ಮಾಡಿದೆ. ಅಮೆಝಾನಲ್ಲೂ ಸೇಮ್ ಆಫರ್ ಇತ್ತು. ಮೇ ಬಿ ಇಲ್ಲಿ ಇದೆ 1500 ಅನ್ಸುತ್ತೆ. ಅಲ್ಲೂ 1600 100 ರೂಪೀಸ್ ಡಿಫ್ರೆನ್ಸ್ ಇತ್ತು. ಅದಕ್ಕೆ ನಾನು ಅಲ್ಲಿ ಬಿಟ್ಬಿಟ್ಟು ಇಲ್ಲೇ ತಗೊಂಡೆ. ಆನ್ಲೈನ್ ತಗೊಂಡಿದ್ದು, ಅಮೆಝಾನಲ್ಲೇ ತಗೊಂಡಿದ್ದು. ಇದು ವಂಡರ್ ಚೆಫ್. ನಾನು ವಂಡರ್ ಚೆಫ್ ಮತ್ತೆ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಯಾವುದು ಅಂತ ನೀವು ಕೇಳಿದ್ರೆ ಇಂಡಸ್ ವ್ಯಾಲಿ ವಂಡರ್ ಚೆಫ್ ಅಂತ ಹೇಳ್ತೀನಿ. ಆ್ಯಂಡ್ ಪಿಜನ್ ಇಷ್ಟ ಆಗುತ್ತೆ, ಇಲ್ಲ ಅಂತಿಲ್ಲ. ಮತ್ತೆ ಬಟರ್ಫ್ಲೈ ಬ್ರ್ಯಾಂಡ್ ಇದೆಯಲ್ಲ ಅದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರುತ್ತೆ. ಬಟ್ ಐ ಆಮ್ ನಾಟ್ ಶೋರ್ ಇಟ್ಸ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಬ್ರ್ಯಾಂಡ್ ತುಂಬ ಚೆನ್ನಾಗಿದೆ. ನಾನು ಹೇಳಿದಾಗೆ ನಾನು ಓಪನ್ ಮಾಡಿ ನೋಡಿ ಮತ್ತೆ ಎಲ್ಲ ಬಾಕ್ಸ್ನ ಪ್ಯಾಕ್ ಮಾಡಿದ್ದೀನಿ. ಬಿಕಾಸ್ ನಾನು ಅಲ್ಲಿಂದ ತರಬೇಕಾದ್ರೆ ಟ್ರಾವೆಲ್ ಏನೂ ಆಗಬಾರ್ದು ಅಂತ. ಬಾಕ್ಸ್ ನೋಡಿ ಎಷ್ಟು ಚಿಕ್ಕದಾಗಿ ಮಾಡಿದ್ದಾರೆ. ಇದೊಂಥರ ಯೂನಿಕ್ ಆಗಿ ನೋಡಿ, ಗೋಲ್ಡ್ ಕಲರ್. ಇದನ್ನ ನೀವು ಫಿಟ್ ಮಾಡ್ಕೊಬೇಕು ಅನ್ಸುತ್ತೆ ನೋಡಿ. ಇದೇ ಥರ 3 ಪೀಸ್ ಬರುತ್ತೆ. ಸೈಜ್ ಡಿಫ್ರೆನ್ಸ್ ಬರುತ್ತೆ. 1 2 3 ಸಾಕಲ್ಲ ಗೈಸ್. ಇದರಲ್ಲಿ ನಮಗೆ ವೆಜ್ ನೋಡಿ. ಇದು ಒಂದು 3 ಹಂಗೆ ಹಿಂದೆ ಒಂದು ಅದು ಆಮೇಲೆ ಇಟ್ಕೊಂಡು 3 ಕೂಡ ವಿತ್ ಸೈಜಸ್ ತೋರಿಸಿದ್ರು ನೋಡಿ. ಇದು 3 ಪೀಸ್ ಬರುತ್ತೆ. ಇದು ನಾರ್ಮಲ್ ಪೀಸ್ ವಿತ್ ಲೆಡ್. ಸಾರಿ ಲಿಡ್ ವಿತ್ ಲೆಡ್ ಸಾರಿ ಲೆಡ್ ಅಲ್ಲಿ ಲಿಡ್ ಬರುತ್ತೆ. ಈ ಥರ ಬರುತ್ತೆ. ವೆಯ್ಟ್ ಇದ್ರಷ್ಟಿಲ್ಲ, ಬಟ್ ವೆಯ್ಟ್ ಇದೆ ನೋಡಿ. ಸೇಮ್ ಇದೇ ಥರ ಬರುತ್ತೆ. ಇಲ್ಲಿದೆ ನೋಡಿ, ಸೇಮ್ ಇದೇ ಥರ ಬರುತ್ತೆ. ನೀವೆಲ್ಲ ಪ್ಯಾಕ್ ಮಾಡೋದು ನೋಡಿ. ನಾನು ಹಾಗೇನೆ ಅನ್ಬಾಕ್ಸ್ ಮಾಡ್ಕೊಂಡು ಸಹ ನಾನು ಪ್ರೈಸ್ ಸಹ ಬರ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಕನ್ಫ್ಯೂಸ್ ಆಗಬಾರ್ದಲ್ವಾ ಅಂತ ಹೇಳ್ಬಿಟ್ಟು. ನಿಮ್ಗೆ ಏನಾದರೂ ಈಗ ಪ್ರೈಸ್ ಜಾಸ್ತಿ ಇದೆ ಇವಾಗ ಗೊತ್ತಿಲ್ಲ. ಮೇ ಬಿ ಡಿಕ್ರೀಸ್ ಆಗ್ಬೋದು. ಮೇ ಬಿ 1 time ಯೂಸ್ ಮಾಡಿದೆ ತುಂಬ ಚೆನ್ನಾಗಿದೆ. ಬಟ್ ನನಗೆ ಗೊತ್ತಿಲ್ಲ ಅದೆಷ್ಟು ಲಾಂಗ್ ಲಾಸ್ಟಿಂಗ್ ಇಷ್ಟು ಬರುತ್ತೆ ಅಂತ. ಮೇ ಬಿ ಇದರಲ್ಲಿ ಡಿವೈಡ್ ಆಗ್ಬೋದು. ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಮೀನ್ಸ್ ವಿಡಿಯೋ ರೆಕಾರ್ಡೆಲ್ಲ ಇವತ್ತೇ ಮಾಡ್ತೀನಿ. ಬಟ್ ಪಾರ್ಟ್ 1 ಪಾರ್ಟ್ 2 ಅಂತ ರೆಕಾರ್ಡ್ ಮಾಡಿಬಿಡ್ತೀನಿ, ಎಡಿಟ್ ಮಾಡಿಬಿಡ್ತೀನಿ. ಆಲ್ರೆಡಿ ಎಲ್ಲರೂ ಒಟ್ಟಿಗೆ ಆದರೆ ಎಲ್ಲರೂ ಒಟ್ಟಿಗೆ ಮಾಡ್ತೀನಿ. ಸೊ ಬೇಗ ಮಾಡೋಣ. 200 ಸಮಥಿಂಗ್ ಅಷ್ಟೇ. ವೆರಿ ವೆರಿ ಆಫರ್ ಸೌಂಡು. ಇಂಡಿಯನ್ ಬೇಕ್ ಫೆಸ್ಟಿವಲ್ ನಾನು ಆ್ಯಕ್ಚುಲಿ ದಿಸ್ ಪ್ರೈಸ್ ವಾಸ್ 300 ಸಮಥಿಂಗ್. ಇದು ಇಂಡಿಯನ್ ಬೇಕ್ ಫೆಸ್ಟಿವಲ್ ತಗೊಂಡಿದ್ದು ನಾನು. ಇದು ಬೇಕ್ಗೆ ಆ್ಯಕ್ಚುಲಿ ಯೂಶಲಿ ಬೇಕ್ಗೆ 700 ml ಬರುತ್ತೆ. ಇದು
ನಾನು ತುಂಬ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದೀನಿ, ಹೊಡೆದಾಗೆಲ್ಲ ಬರುತ್ತೆ. ನಾನು ಬ್ರೌನಿ ಮೇಕ್ ಮಾಡೋಣ ಇದರಲ್ಲಿ ಓವನ್ ಶೇಪಲ್ಲಿ ಚೆನ್ನಾಗಿರುತ್ತೆ ಅಂತ, ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡಿದೆ ಸೇಮ್ ಅದೇ ಥರ ಮಾಡಬೇಕು ಅಂತ ನೋಡಿದೆ, ಬಟ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ಮಾಡಿ ತೋರಿಸ್ತೀನಿ. ನಾನು ಬೇಕಿಂದ ಹೋಗಿ ಕಲ್ತ್ಕೊಂಡು ಆಮೇಲೆ ಮಾಡ್ತೀನಿ ಚಿಕ್ಕದಾಗಿ ಇಷ್ಟಾಗಿ. ಸೊ ಇದು ಜಸ್ಟ್ 299 ಅವರ ಸಮಥಿಂಗ್ ತೊಗೊಂಡಿದ್ದು. ನಾನು ತೊಗೊಂಡಾಗ ಫುಲ್ ಆಫರಲ್ಲಿ ಇತ್ತು, ಅದಕ್ಕೆ ನಾನು ತೊಗೊಂಡೆ. ಸೊ ಫೈನಲಿ ಕಮ್ ಟು ದಿಸ್. ಇದು ಆಲ್ರೆಡಿ ಮಿಕ್ಸ್ ಮಾಡಿದ್ದೀನಿ. ಓಕೆ, ಹಾಂ, ಇದು ಪ್ಯಾಕ್ ಆಫ್ 1 2 3 4 5 6. ಓಕೆ, 6 4 5 6 1 2 3 4 5 6. ಓಕೆ, ಇದು 6 ಬರುತ್ತೆ. ಏನಂದರೆ, ಸೊ ಗೈಸ್ ಫೈನಲಿ ನಾನು ಎಲ್ಲ ಒಂದು ಪ್ರಾಡಕ್ಟ್ಸನ್ನು ಅನ್ಬಾಕ್ಸ್ ಮಾಡಿದ್ದಾಯಿತು. ನಿಮ್ಗೆ ಇಷ್ಟರಲ್ಲಿ ಯಾವುದಾದ್ರೂ ನಿಮಗೆ ಲೈಕ್ ಮಾಡಿ, ನಿಮಗೆ ನಾನು ಲಿಂಕ್ ಬೇಕಾದ್ರೆ ಟ್ಯಾಗ್ ಮಾಡ್ತೀನಿ. ಐ ಆಮ್ ನಾಟ್ ಶೋರ್, ನನಗೆ ಎಲ್ಲ ಪ್ರೈಸು ನೆನಪಿಲ್ಲ, ಯಾವ್ದು ಪ್ರೈಸ್ ನೆನಪಿದೆಯೋ ಅದೆಲ್ಲ ಪ್ರೈಸು ನಾನು ಹಾಕಿದ್ದೀನಿ. ಇನ್ ಕೇಸ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ನಾನು ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಮೋರ್ ಓವರ್ ಯಾವುದಾದ್ರೂ ಪ್ರಾಡಕ್ಟ್ಸ್ ಲಿಂಕ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಐ ಡೋಂಟ್ ನೋ, ಬಟ್ ಎಲ್ಲ ನಾನು ಅಮೆಝಾನೆಲ್ಲ ತೊಗೊಂಡಿದ್ದು. ಆಫ್ಲೈನ್ ಸ್ವಲ್ಪ ತೊಗೊಂಡಿದ್ದು, ತುಂಬ ಮಿನಿಮಲ್ ಆಗಿ ತೊಗೊಂಡಿದ್ದೀನಿ. ಇವಾಗ ಔಟ್ ಆಫ್ ಸ್ಟಾಕ್ ಆಗಿರ್ಬೋದು, ಯು ಕ್ಯಾನ್ ಚೆಕ್ ವಿತ್ ಫ್ಲಿಪ್ಕಾರ್ಟನ್ನು ನೀವು ಚೆಕ್ ಮಾಡಿ. ಆಮೇಲೆ ಒನ್ ಮೋರ್ ಥಿಂಗ್ ನಾನು ಹೇಳಿದ್ನಲ್ಲ, ಸ್ಟೋರೇಜ್ ಗ್ಲಾಸ್, ಅದು ಒಂದು ಮಾತ್ರ ನೀವು ಫ್ಲಿಪ್ಕಾರ್ಟಲ್ಲಿ ಪ್ರಿಫರ್ ಮಾಡಿ, ಬಿಕಾಸ್ ಅದು ಯಾವಾಗಲೂ ಲೋ ಪ್ರೈಸಲ್ಲಿ ಇರುತ್ತೆ. ಐ ಆಮ್ ನಾಟ್ ಶೋರ್ ಅಬೌಟ್ ದ ಕ್ವಾಲಿಟಿ. ಸೊ ಫೈನಲಿ ಎಂಡಿಂಗ್ ವಿತ್ ದಿಸ್ ಸೊ ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ವಿ. ಬೈ ಬಾಯ್.